ಅದೃಷ್ಟದ ಮಂಚ, ನಿಗೂಢ ಹೋಟೆಲ್. ಶ್ರೇಯಸ್ ಒಂದು ಯಾನಪ್ರಿಯನು. ಅವನು ಹೊಸ ಸ್ಥಳಗಳನ್ನು ಹುಡುಕಲು, ಹೊಸ ಅನುಭವಗಳನ್ನು ಪಡೆಯಲು ಇಷ್ಟಪಡುತ್ತಿದ್ದ. ಒಂದು ಬಾರಿ ಅವನು ಹಿಮಾಲಯದ ತುದಿಯ ಹಳ್ಳಿಯೊಂದರಲ್ಲಿ ಇರುವ ನಿಗೂಢ ಹೋಟೆಲ್ ಬಗ್ಗೆ ಕೇಳಿದ. ಸ್ಥಳೀಯರು ಹೋಟೆಲ್ ಬಗ್ಗೆ ಕೇಳಿದಾಗ ಭಯಭೀತನಾಗುತ್ತಿದ್ದರು. ಅಲ್ಲಿ ಎಷ್ಟು ಜನ ಹೋದರೂ ಬೆಳಿಗ್ಗೆ ಎಚ್ಚರಗೊಂಡು ಹಿಂದಿರುಗಿದವರು ಕಡಿಮೆ. ಆ ಕುತೂಹಲದಿಂದ ಶ್ರೇಯಸ್ ಆ ಹೋಟೆಲ್ಗೆ ಹೋದ. ಅದು ಒಂದು ಹಳೆಯ, ಆದರೆ ಅದ್ಭುತವಾದ ಮರದ ಮನೆಯಾಗಿತ್ತು. ಒಳಗೆ ಪ್ರಚೋದಕ ಶಾಂತಿ, ಆದರೆ ಏನೋ ಅಜ್ಞಾತ ಶೀತ. ಹೋಟೆಲ್ ಮಾಲೀಕ, ಒಬ್ಬ ವೃದ್ಧ, ಒಂದು ಮಾತು ಹೇಳಿದರು. ಇಲ್ಲಿ ಉಳಿಯುವವರು ಕನಸು ಕಾಣುತ್ತಾರೆ, ಆದರೆ ಕೆಲವರಿಗೆ ಅದು ವಾಸ್ತವವಾಗಿ ಬಿಡುತ್ತದೆ. ರಾತ್ರಿ ಶ್ರೇಯಸ್ ಒಂದು ವಿಚಿತ್ರ ಕನಸು ಕಂಡ. ಅವನು ತಾನು ಒಬ್ಬ ಪ್ರಾಚೀನ ರಾಜನಾಗಿದ್ದೇನೆ, ಶತ್ರುಗಳು ಆತನನ್ನು ವಂಚಿಸುತ್ತಿದ್ದಾರೆ. ದುರದೃಷ್ಟ, ಅವನನ್ನು ನಂಬಿದ ಮಂತ್ರಿಗಳು ಅವನನ್ನು ಕತ್ತಿಯಲ್ಲಿ ಇರಿದು ಹಾಕುತ್ತಾರೆ. ಬಿಕ್ಕಳಿದಂತೆ ಎಚ್ಚರಗೊಂಡ ಅವನು ನೋಡುತ್ತಿದ್ದ ತನ್ನ ಬೆಡ್ ಮೇಲೆ ರಕ್ತದ ಚುಕ್ಕೆಗಳು. ಅವನಿಗೆ ಆಶ್ಚರ್ಯ, ಹೆದರಿಕೆ, ಎಲ್ಲವೂ ಕಾಡಿತು. ಹೋಟೆಲ್ ಮಾಲೀಕ ನಗುತ್ತಾ ಹೇಳಿದ, ಈ ಮಂಚದಲ್ಲಿ ನಿದ್ದೆ ಮಾಡಿದ ಪ್ರತಿಯೊಬ್ಬನಿಗೂ ಅವರ ಹಿಂದಿನ ಜನ್ಮದ ಅನುಭವಗಳು ಎಚ್ಚರಗೊಳ್ಳುತ್ತವೆ. ಶ್ರೇಯಸ್ ಗಾಬರಿಗೊಂಡು ಹೊರಬಂದು ಆ ಹೋಟೆಲ್ ಮತ್ತೆ ನೋಡಲು ಹಿಂದಿರುಗಲಿಲ್ಲ. ಆದರೆ ಅವನ ಕನಸು ನಿಜವೋ, ಅಥವಾ ಅದು ಕೇವಲ ಮನಸ್ಸಿನ ಆಟವೋ? ಪಾಠ: ಕೆಲವು ರಹಸ್ಯಗಳು ಯಾವತ್ತೂ ರಹಸ್ಯವಾಗಿಯೇ ಉಳಿಯಬೇಕು.